ಅಯ್ಯೋ ಇದೊಂದು ನೀರು ಯಾಕೆ ಬರ್ತಲ್ಲ ಈ ಹೋಟೆಲಲ್ಲಿ ಬರೀ ಇದೆಗೋಳ. ಏಯ್ ಏನಪ್ಪ ಇದು, ಹೆಣ್ಮಕ್ಳು ಒತ್ತಿದ್ರೆ ನೀರು ಬರುತ್ತೆ? ಏನಿದೆ? ಅಯ್ಯೋ ಇಲ್ಲೋಡ, ಇವಳು ಒತ್ತಿದ್ರೆ ಯಾಕೆ ನೀರು ಬಂತು? ಏಯ್ ಅಲ್ಲೊಬ್ಬ ಮತ್ತೆ ಮತ್ತೆ ಟ್ಯಾಪ್ ತಿರ್ಗಿಸ್ತಿದ್ದ, ಒಳ್ಳೆ ಲೂಸು. ಇನ್ನೂ ಅದೇ ಮಾಡ್ತಿದ್ದ. ನಮಗೆ ಆಟ ಆಡಿಸ್ತೀಯಾ? ಏ ಹಿಸ್ ಕಮಿಂಗ್. ಹಲೋ ಕೈ ಇಟ್ರೆ ನೀರ್ ಬರುತ್ತೆ ಅಂತ ಯಾವನಿಗೆ ಗೊತ್ತು? ನಮಗೆ ಕತ್ತಿ ಬರುತ್ತೆ. ನೀವು ತಿನ್ನಕ್ ಬಂದಿದ್ರೆ ಮಾಡಕ್ ಬಂದಿದ್ರೆ ಫೋನ್ ಮಾಡಿದ್ರ ಅಂತ ಕೇಳದ್ನು. ನಾನೇ ಒಬ್ಬ ಅಲ್ಲಾಲ್ ಟಪಾಸು, ಅಲ್ಲು ಡಕ್ಕರು, ಒಬ್ಬ ಪ್ಲಾಟ್ಫಾರ್ಮ್. 10 ಗಂಟೆಗೆಲ್ಲ ಊಟ ಮಾಡಿ ಮನೆಗೆ ಹೋಗ್ತೀನಿ. ನೀವ್ ಈಗ ತಾನೇ ಚಿಕನ್ ಆರ್ಡರ್ ಮಾಡಿ ಆರಾಮಾಗಿ ಕೂತಿದ್ದೀರ. ಅದು ಬಂದು ತಿಂದು ಹೋಗೋದಕ್ಕೆ ಏನಿಲ್ಲ ಅಂದ್ರೂ 1 ಗಂಟೆ ಆಗುತ್ತೆ. ಏಯ್ ನೀವ್ ಹಿಂಗೆಲ್ಲ ಸುತ್ತಾಡ್ತಿದ್ರೆ ನಾಡ್ ಹೆಂಗ್ ಉದ್ದಾರ ಆಗುತ್ತೆ? ನಿನ್ನ ಅಪ್ಪ ಏನ್ ಮಾಡೋದು? ಪೂರ್ಣ ಅಂದ್ರೆ ಹಂಗೆ ಗುದ್ದು ಬಿಡ್ತೀನಿ. ಅಲ್ಲೇ ಕೆಲಸ ಮಾಡ್ತಿರೋದು. ಸರಿ ಬಿಡು. ನಿನ್ನಪ್ಪ ಈ ಸೆಲ್ಗೆ ಬಿಲ್ ಕಟ್ಟಕ್ಕೆ 2,000 ಆಗುತ್ತೆ. ಈ ತರ ತಿಂಗಳೆಲ್ಲ ಹೋಟ್ಲಲ್ಲಿ ತಿರುಗಾಡಿದ್ರೆ 30,000 ಆಗುತ್ತೆ. ಅದಾದ್ಮೇಲೆ ನಿಮ್ಮ ಅಪ್ಪನ ಖರ್ಚು ಎಲ್ಲ ಸೇರ್ಸಿದ್ರೆ ಎಷ್ಟಾಗುತ್ತೆ? ನಿನ್ನ ಅಪ್ಪ ಲಂಚ ತಾನೇ ತಗೊಳ್ದ. ಅದೇ ನೀವೆಲ್ಲ ಊರ್ ಹಾಳು ಮಾಡಿ ರೌಡಿನೇ ಕೆಟ್ಟದ್ ಮಾಡ್ದ, ರೌಡಿನೇ ಹಾಳು ಮಾಡ್ದ ಅಂತ. ಅಯ್ಯೋ ಏನದು? ಜೀನ್ಸ್ ಹಾಕೊಂಡು ಸೊಂಟ ಕಾಣೋ ತರ ಬನೀನ್ನ ಅರ್ಧಕ್ಕೆ ಸಿಗಿಸ್ಕೊಳ್ಳೋದು. ಕೈ ಎತ್ತಿದ್ರೆ ಇಲ್ಲಿ ಕಾಣಿಸುತ್ತೆ, ಕುತ್ಕೊಂಡ್ರೆ ಹಿಂದೆ ಕಾಣಿಸುತ್ತೆ. ಇದೆಲ್ಲ ಬಿಟ್ಬಿಟ್ಟು ನೆಟ್ಟಿಗಿರಲ್ವಾ? ಇಲ್ಲ ಅಂದ್ರೆ ರೆಡ್ಡಿನ ಎತ್ತಾಕೊಂಡ ಒಬ್ರಿಗೊಬ್ರು ಗಲಾಟೆ ಆಯ್ತು, ಏನೇನೋ ಆಯ್ತು ಅಂತ ಸುಮ್ನೆ ಇರಕ್ಕಾಗಲ್ವಾ? ಏಯ್ ನಿಮ್ಮನ್ನೇನಾದ್ರೂ ನೈಟ್ ಅಲ್ಲಿ ಹೋಟ್ಲಲ್ಲಿ ಕಾಣಿಸಿದ್ರೆ ಹಂಗೆ ಪಾನ್ ಪರಕ್ ಬಾಯಲ್ಲಿ ಹಾಕಿ ತುಪ್ಪಕ್ಕಂತ ಉಗಿದ್ ಬಿಡ್ತೀನಿ, ನೋಡ್ಕೊಳ್ಳಿ. ಇರು ಮಾಮ, ಸಿಕ್ಕಾಪಟ್ಟೆ ತಿಮ್ಮರಿದೆ ಇವಳಿಗೆಲ್ಲ. ಅಯ್ಯೋ ನನಗೇನಾ? ಏನೇ ಈಗ ಮರ್ಯಾದೆ ಕಳ್ದ್ಬಿಟ್ಟು ಹೋಗ್ಬಿಟ್ಟ? ತುಂಬಾ ಮಾತಾಡ್ಬಿಟ್ಟ. ಸುಮ್ನೆ ಇಲ್ಲಿ ಊರ್ ಸುತ್ತದ್ ಬೇಡ. ಇದೆ ತಾನೇ ನಿನ್ ಮನೆ? ಹೊರಟೋಗು. ಏ ಚೈನ್ ಕೊಟ್ಟಾದ್ರೂ ಹೋಗು. 5 ಗ್ರಾಮ್ ಚೈನ್ ಅದು ಕೊಡು. ಹೊರಡು. ಏನಪ್ಪ ಆರು, ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನಮಗ್ ಗೊತ್ತಿರೋರ್ಗೆ ಏನಾದ್ರು ಆದ್ರೆ ಸುಮ್ನಿರ್ತೀವ? ಅವಳು ಒಳ್ಳೆ ಹುಡುಗಿ ಕಣ. ಅವಳು ಹುಡುಗಿ ದುಡ್ಡಲ್ಲಿ ತಿಂದಿದೀವಿ ತಾನೆ, ಅದಕ್ಕೆ. ಹೊರಡೋಣ ಬಾ. ಆರೋಣ, ಅಯ್ಯೋರು ಇನ್ನೂ ಟೀ ಬ್ಯಾಲೆನ್ಸ್ ಕೊಟ್ಟಿಲ್ಲ. ಗುಡ್ ಮಾರ್ನಿಂಗ್ ಆರು. ಇಲ್ಲಾಕ್ ಬಂದೆ? ಬರೀ ನೀವೇ ನೆನ್ಪಾಗ್ತೀರಾ. ಐ ಥಿಂಕ್ ನಿಮ್ಮೇ ಲವ್ ಆಗಿರ್ಬೇಕು ಅನ್ಸುತ್ತೆ. ಮುತ್ತು, ಇಡ್ಲಿ ಆದ್ರೆ ಹೋಗಿ ತಗೊಂಡ್ ಬರ, ಹೋಗ. ಸರಿ ಅಣ್ಣ. ನಿಜಾನೇ ಹೇಳ್ತಿರೋದು, ನಿಮ್ಮನ್ ಲವ್ ಮಾಡ್ತಿದ್ದೀನಿ. ಈ ಲವ್ ಜವೆಲ್ಲ ದೂರದಿಂದ ನೋಡೋದಕ್ಕೆ ಒಳಿತಾ ಇರುತ್ತೆ, ಹತ್ರ ಹೋದ್ರೇನೆ ಗಬ್ಬನಾತ. ಇಲ್ಲೋಡು, ಪಕ್ಕದಲ್ಲಿ ಯಾವನೇ ವಾಂತಿ ಮಾಡಿದ್ರು 2 ಪ್ಲೇಟ್ ಬಿರಿಯಾನಿ ಆರಾಮಾಗಿ ತಿಂತೀವಿ. ಒಟ್ಟಿಗೆ 10 ಜನ ಮಲಗ್ತೀವಿ. ನಾವು 20 ಜನ ಒಂದೇ ಕಕ್ಕಸ್ ಯೂಸ್ ಮಾಡ್ತೀವಿ. ನಿನ್ ಕೈಲ ಆಗುತ್ತಾ? ಸುಮ್ನೆ ಮೇಲ್ನೋಟಕ್ ನೋಡಿ ಲವ್ ಗಿವ್ ಅನ್ಕೊಂಡ್ ನೀನು. ಮೊದ್ಲು ಹೋಗು. ಅವತ್ತೇನ್ ಅನ್ಕೊಂಡ್ ನನ್ ಕತ್ತಕ್ ಚೈನ್ ಹಾಕಿದ್ಯೋ ಗೊತ್ತಿಲ್ಲ. ನಾನದನ್ ತಾಳಿ ಅನ್ಕೋತೀನಿ. ಅದ್ ಹಾಕಿದ್ಮೇಲೆ ನಂಗೆ ಗೊತ್ತಾಗಿದ್ದು ನಾನ್ ಒಳಗಿರೋದು ಪೂನಾದವಳಲ್ಲ, ಈ ಊರ್ನೋಳು ಅಂತ. ಗಾಜಿನ ಲೋಟದಲ್ಲಿ ನೀರ್ ಕುಡ್ದು ಒಳ್ಳೆ ಪ್ಲೇಟ್ ಅಲ್ಲಿ ತಿಂದ್ರು ಮನಸ್ಸೊಳಗಿರೋದ್ ಮಾತ್ರ ಹಳ್ಳಿ ಹುಡುಗಿನೇ ಅಂತ ಈಗ ಗೊತ್ತಾಯ್ತು. ಏನ್ ಸುಮ್ನೆ ತಾಳಿ ಗಿಳಿ ಅನ್ಕೊಂಡು ಅರ್ಶನದ ದಾರ ಕಟ್ಟಿದ್ರೆ ತಾಳಿ? ಯಾರ ಆ ತರ ತಾಳಿ ಕಟ್ಟಿದ್ದು? ಏನೋ ಅರ್ಜೆಂಟ್ ಅಲ್ಲಿ ಇರೋ ಚೈನ್ ಅಡ ಇಡ್ತಾರಲ್ವಾ, ಆ ತರನೇ ನಿನ್ನ ಎತ್ತಾಕೊಂಡ್ ಹೋಗಿದ್ರು. ನಾನು ಆ ಚೈನ್ ಇಟ್ಟು ಕರ್ಕೊಂಬಂದೆ ಅಷ್ಟೇ. ಅದಷ್ಟೇ ಅಲ್ಲ, ನಾವು ತುಂಬಾ ಕೆಟ್ಟೋರು. ನಿಂಗೆಲ್ಲ ಆಗಲ್ಲ. ಕೆಟ್ಟವನು ಅಂತ ಹೇಗ್ ಹೇಳ್ತೀಯಾ? ಯಾರಿಗಾದ್ರೂ ಕುರ್ಪ್ ಹಾಕಿದ್ಯಾ? 1-2 ಕೊಲೆ ಆದ್ರೂ ಮಾಡಿದ್ಯಾ? ಇಲ್ಲ. ಮತ್ ಹೇಗ್ ಕೆಟ್ಟವನು? ನೀನು ಧೈರ್ಯಶಾಲಿ ಮುಟ್ಟಾಳ. ಮುಟ್ಟೋಳು ಗಿಟ್ಟೋಳು ಅಂದ್ರೆ ಹೊಡೆದಾಕ್ಬಿಡ್ತೀನಿ. ಹೌದು, ಧೈರ್ಯದಿಂದಾನೇ ರೌಡಿ ಅಂತ ಹೇಳ್ಕೊತೀಯ.
ನಿನ್ ಮುಟ್ಟಾಳ್ತನನ ಇನ್ನೊಬ್ರು ಬಳಸ್ಕೋತಾರೆ. ಮಧ್ಯದಲ್ಲಿರೋ ಒಳ್ಳೆತನನ ನನಗ್ ಕೊಟ್ಬಿಡು. ಇಲ್ದೆ ಹೋದ್ರೆ ಕರೆಕ್ಟಾಗಿ ಕಾರಣ ಹೇಳು, ನಾನ್ ಹೊರಟೋಗ್ತೀನಿ. ಜೀನ್ಸ್ ಹಾಕೊಂಡವ್ರನ್ನ ನಾನ್ ನಂಬಲ್ಲ. ಮತ್ತೆ ಜೀನ್ಸ್ ಹಾಕೊಂಡಿರೋಳ್ನ ಯಾಕೆ ಕಾಪಾಡ್ದೆ? ನನ್ ಮೇಲ್ ಡೌಟ್ ಇದ್ರೆ ಹೇಳು, ಡಾಕ್ಟರ್ ಹತ್ರ ವರ್ಜಿನಿಟಿ ಟೆಸ್ಟ್ ಮಾಡಿಸಿ ಸರ್ಟಿಫಿಕೇಟ್ ತೋರಿಸ್ತೀನಿ. ನಾನ್ ಬೇಕಾದ್ರೆ ಜೀನ್ಸ್ ನ ತೆಗ್ದು ಯಾವಾಗ ಬೇಕಾದ್ರೂ ಸೀರೆ ಉಟ್ಕೋತೀನಿ. ಅಡ್ಗೆ ಮನೆ ಒಳಗ್ ಹೋಗಿ ಅಡ್ಗೆನೂ ಮಾಡ್ತೀನಿ. ಆದ್ರೆ ನೀನ್ ಬದ್ಲಾಗಕ್ಕಾಗತ್ತಾ? ಸುಮ್ನೆ ಇರು. ಓಕೆ ಬದ್ಲಾಗೋಕ್ ಹೇಳಿಲ್ಲ. ಕಾಪಾಡಿದ್ ರೌಡಿನ ಪ್ರೀತಿಸ್ತೀನಿ. ಮತ್ತೆ ಬರ್ತೀನ ಅಂತ ಗೊತ್ತಿಲ್ದೆ ಚಿನ್ನ ನೆತ್ ಹಾಕಿದ್ಯಲ್ಲ. ಈ ಕಡೆ 20 ಜನ, ಆ ಕಡೆ 20 ಜನ ಇರುವಾಗ ಮಧ್ಯ ಒಬ್ನೇ ನಿಂತ್ಕೊಂಡ್ ನನ್ಗೋಸ್ಕರ ಹೋರಾಡ್ದೆ. ಕೊನೆಗ್ ಕತ್ತಕ್ ಚೈನ್ ಹಾಕಿ ಕೈ ಹಿಡ್ಕೊಂಡ್ ಎಳ್ಕೊಂಡ್ ಹೋದ್ಯಲ್ಲ, ಅದೇನ್ ತಮಾಷೆ ಮಾತಾ? ಆ ಎಳೆಯೋದ್ರಲ್ಲಿ ಪ್ರೀತಿ, ವಿಶ್ವಾಸ, ಅಕ್ಕರೆ, ಧೈರ್ಯ ಎಲ್ಲಾನು ಕಾಣಿಸ್ತು. ಕಾರಲ್ಲಿ ಇದ್ದಿದ್ ಅರ್ಧ ಗಂಟೆನೂ ಇನ್ಮೇಲ್ ಇವನ್ ಜೊತೆನೇ ಇರ್ಬೇಕು ಅಂತ ಅನ್ಕೊಂಡ್ ಬಂದೆ. ಇಳಿಸಿ ಚೈನ್ ಕೇಳ್ದಾಗ್ಲೇ ಗೊತ್ತಾಗಿತ್ತು ಎಲ್ಲ ಸುಳ್ಳು ಅಂತ. ಆಮೇಲೆ ಡಿಸೈಡ್ ಮಾಡ್ದೆ ನೀನ್ ನಂಗ್ ಬೇಕು ಅಂತ. ಏನ್ ಮಾತಾಡ್ತಿದ್ಯಾ? ನಾ ಆಗಲ್ಲ ಅಂದೆ ತಾನೆ. ಹೋಗು, ಮೊದ್ಲು ಹೋಗು, ಈ ಕಡೆ ಬರ್ಲೇ ಬೇಡ. ಹೋಗ್. ನಾವು ತ್ರಿಚಿಗೆ ಹೋಗ್ತಿಲ್ಲ, ಪುಣೆಗೆ ಹೋಗ್ತಿದೀವಿ. ಇನ್ಮೇಲೆ ನಾನು ಇರೋ ಜಾಗ ಯಾರಿಗೂ ಗೊತ್ತಾಗ್ಬಾರ್ದು. ನಾನು ನಿಂಗೆ ಹೊಸ್ದಾಗ್ ಸಿಗ್ತೀನಿ ಅಂದೆ ತಾನೆ. ಅದೇ